ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ನ ಪ್ರೀಮಿಯಂ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಹೆಲ್ತ್ ಇನ್ಶೂರೆನ್ಸಲ್ಲಿ ಪ್ರೀಮಿಯಂ ಕಾಸ್ಟ್ಲಿ ಆಗುತ್ತೆ ಅನ್ನುವಂಥದ್ದು ಫಸ್ಟ್ ಜನರಿಗೆ ಹೋಗುತ್ತೆ. ಯಾಕೆ ಬೇಕು, ಇಷ್ಟೊಂದು ಕೊಡಬೇಕಾ, ಸಾವಿರಾರು ರೂಪಾಯಿ ಆಗುತ್ತೆ ಪ್ರೀಮಿಯಮ್ಮು. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಬೇಕಾಗುತ್ತೆ, ಯಾಕಂದರೆ ಹಾಸ್ಪಿಟಲ್ ಬಿಲ್ ಅಕಸ್ಮಾತ್ ಅಡ್ಮಿಟ್ ಆದರೆ ಲಕ್ಷಗಟ್ಟಲೆ ಬಿಲ್ ಆಗುತ್ತೆ. ಆದರೂ ಕೂಡ ಪ್ರೀಮಿಯಂ ಕಾಸ್ಟ್ಲಿ ಆಗುತ್ತೆ, ಅದನ್ನು ಹೇಗೆ ಕಡಿಮೆ ಮಾಡಲಿಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ ಇತ್ಯಾದಿ ಪ್ರಶ್ನೆಗಳು ನಿಮ್ಮಲ್ಲಿ ಇರ್ಬೋದು. ಹಾಗಾಗಿ ಈ ಇಂಪಾರ್ಟೆಂಟ್ ಪ್ರಶ್ನೆ ಬಗ್ಗೆ ಸಾಕಷ್ಟು ಉತ್ತರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಆರೋಗ್ಯ ವಿಮೆ ಸಲಹೆಗಾರರಾದ ಶಿವಸುಬ್ರಹ್ಮಣ್ಯ ಅವರು ಸಾಕಷ್ಟು ಪರಿಹಾರವನ್ನು ನೀಡಲಿಕ್ಕಿದ್ದಾರೆ ಅಂತ ಕೇಳ್ಕೊಳ್ತಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಶಿವಸುಬ್ರಹ್ಮಣ್ಯ. ನಮಸ್ತೆ ಕೇಶವ ಪ್ರಸಾದ್. ಅಂದಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಸೊ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ಬಂದಾಗ ಅದರ ಪ್ರೀಮಿಯಂ ಕಾಸ್ಟ್ ಬಗ್ಗೆ ಜನ ಯೋಚನೆ ಮಾಡೇ ಮಾಡ್ತಾರೆ. ಸೊ ಕೆಲವು ಸಂದರ್ಭಗಳಲ್ಲಿ ಅದು ಕಾಸ್ಟ್ಲಿ ಅಂತ ಅನಿಸ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಒಂದು ಕಡೆ ಬೇಕಾಗುತ್ತೆ, ಬಟ್ ಅದನ್ನು ಆ ಕಾಸ್ಟ್ ವೈಸನ್ನು ಏನಾದರೂ ಕಡಿಮೆ ಮಾಡಲಿಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಹೇಳ್ತೀರಿ ಇದಕ್ಕೆ ಅಂತ? ನೋಡಿ, ಹೆಲ್ತ್ ಇನ್ಶೂರೆನ್ಸಿನಲ್ಲಿ ಈಗ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗೋದು ಯಾವಾಗ ಅಂತ ಹೇಳಿದರೆ, ದೊಡ್ಡ ಆರೋಗ್ಯದ ಸಮಸ್ಯೆ ಬಂದಿದೆ, ತುಂಬ ಖರ್ಚಾಗತ್ತೆ, ತನ್ನ ಉಳಿತಾಯ ಕರಗ್ಬೋದು, ಸಾಲ ಆಗ್ಬೋದು, ಮುಂದೆಯೂ ಜೀವನ ಇದೆ, ಜೀವನಕ್ಕೆ ದುಡ್ಡಾಗಬೇಕು, ಹೇಗೆ ಅಂತ ಸಂದರ್ಭದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಹಾಯ ಮಾಡುತ್ತೆ. ಆದರೆ ಈಗ ನಾನೊಂದು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗವನ್ನು ಉದ್ದೇಶಿಸಿ ಒಂದು ಮಾತಾಡುವಾಗ, ಬಡವರು ಹೇಗಾದರೂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಖಾಸಗಿ ಆಸ್ಪತ್ರೆಗೆ ಹೋಗುವ ಈ ವರ್ಗದವನ್ನು ಗಮನದಲ್ಲಿಟ್ಟುಕೊಂಡು ನಾನು ಮಾತಾಡುವಾಗ, ಕನಿಷ್ಠ 10 ರಿಂದ 30 ಲಕ್ಷದ ಪಾಲಿಸಿಯನ್ನು ತಗೊಳ್ಬೇಕು. ಈಗ 10 ಲಕ್ಷದ ಪಾಲಿಸಿಯನ್ನು ಒಬ್ಬ ತಗೊಳ್ಳೋದು ಅಂತ ತಗೊಳ್ಳುವಾಗ ಒಳ್ಳೆಯ ಕಂಪನಿಯ ಒಳ್ಳೆಯ ಪಾಲಿಸಿಯನ್ನೇ ತಗೊಳ್ಬೇಕು. ನೀವಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ, ICR ನೋಡಿದರೆ, HDFC ಅವರದ್ದು HDFC ಎರ್ಗೋ ಆಪ್ಟಿಮಾ ಸೂಪರ್ ಸೆಕ್ಯೂರ್ ಅಂತ ಒಂದು ಒಳ್ಳೆಯ ಪಾಲಿಸಿ ಇದೆ. ಅದರಲ್ಲಿ ಒಬ್ಬ 10 ಲಕ್ಷದ ಪಾಲಿಸಿಯನ್ನು ಗಂಡ ಹೆಂಡತಿ 2 ಮಕ್ಕಳು ಇರುವ ಕುಟುಂಬ ಖರೀದಿ ಮಾಡಿದರೆ, ಅವರು 3 ವರ್ಷದ ಕಂತನ್ನು ಒಟ್ಟಿಗೆ ಕಟ್ಟಿದರೆ ಒಂದು 65,000 ಪ್ರೀಮಿಯಂ 3 ವರ್ಷಕ್ಕೆ ಆಗ್ತದೆ. ಯಾವಾಗ 65,000ದಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ವರ್ಷಕ್ಕೆ 21-22 ಸಾವಿರ ಆಗ್ತದೆ. 10 ಲಕ್ಷದ ಪಾಲಿಸಿ, 3 ವರ್ಷದ ಪ್ರೀಮಿಯಂ ಒಟ್ಟಿಗೆ ಅವರು ಕಟ್ಟಬೇಕು. ಅವರಿಗೆ ಎರಡನೆಯ ದಿನ ಡೇ 1 ಕವರೇಜ್ ಅಂತ ಹೇಳ್ತೇವೆ ನಾವು, 30 ಲಕ್ಷದ ಪಾಲಿಸಿ ಕವರೇಜ್ ಸಿಗ್ತದೆ ಅವರಿಗೆ. ವರ್ಷಕ್ಕೆ ಬರೀ 22,000 ಪ್ರೀಮಿಯಂ ಬರೋದು. ಆದರೆ ಅದರಲ್ಲಿ ಒಂದು ಕಂಡೀಷನ್ ಏನಿದೆ ಅಂದರೆ, ಪ್ರೀಮಿಯಂ ಅನ್ನು ಅಗ್ಗ ಮಾಡಲಿಕ್ಕಾಗಿ ಡಿಡಕ್ಟಿಬಲ್ ಅಂತ ಒಂದು ವಿಷಯ ಇದೆ. ಈ ಡಿಡಕ್ಟಿಬಲ್ 50,000, ಡಿಡಕ್ಟಿಬಲ್ 25,000, ಡಿಡಕ್ಟಿಬಲ್ 1 lakh, ಡಿಡಕ್ಟಿಬಲ್ 3 lakh, ಹೀಗೆ ಅದರಲ್ಲಿ ಬೇರೆ ಬೇರೆ ಇದೆ. ಡಿಡಕ್ಟಿಬಲ್ ಅಂದರೆ ಏನು? ಈಗ ಒಬ್ಬರು 10 ಲಕ್ಷದ ಪಾಲಿಸಿ ತಗೊಂಡ್ರು, 3 ವರ್ಷದ ಕಂತನ್ನು ಒಟ್ಟಿಗೆ ಕಟ್ಟಿದವರಿಗೆ 30 ಲಕ್ಷದ ಕವರ್ ಕೊಡ್ತೇನೆ ಅಂತ ಕಂಪನಿ ಆಶ್ವಾಸನೆ ಕೊಡುತ್ತೆ. ಪಾಲಿಸಿ ಮಾಡಿ 1 ವರ್ಷ ಆಯಿತು, ಅವರಿಗೇನೋ ಮೇಜರ್ ಆಗಿ 30 ಲಕ್ಷ ಕ್ಲೈಮ್ ಬಂತು, 30 ಲಕ್ಷ ಕಂಪನಿ ಕೊಡುತ್ತೆ. 29.5 ಲಕ್ಷ ಕೊಡುತ್ತೆ. 50,000 ಡಿಡಕ್ಟಿಬಲ್ ಇತ್ತಲ್ಲ, ಅದನ್ನು ಅವರು ಕೈಯಿಂದ ಕೊಡಬೇಕು. 50,000 ಬಿಲ್ ಬಂದರೆ, ಪಾಲಿಸಿ ಮಾಡಿದ್ರು, ಈ ವರ್ಷ 50,000 ಬಿಲ್ ಬಂತು, 50,000ವನ್ನು ಅವ್ರ ಕೈಯಿಂದಲೇ ಕೊಡಬೇಕು, ಕಂಪನಿ ಏನನ್ನೂ ಕೊಡುವುದಿಲ್ಲ. ಪ್ರಥಮ ಬಿಲ್ಲು ಪ್ರತಿ ವರ್ಷ 365 ದಿನ, ವರ್ಷ ಅಂದರೆ 50,000 ಆಗುವ ತನಕ ಅವ್ರ ಕೈಯಿಂದ ಕೊಡಬೇಕು. ಈಗ 10,000 ಆಯಿತು, ಅವರೇ ಕೊಡಬೇಕು. ಪುನಃ 20,000 ಆಯಿತು, ಅವರೇ ಕೊಡಬೇಕು. 52,000 ಆದರೆ 2,000ವನ್ನು ಕಂಪನಿ ಕೊಡ್ತದೆ. 5 ಲಕ್ಷ ಆದರೆ 4.25 ಲಕ್ಷವನ್ನು ಕಂಪನಿ ಕೊಡ್ತದೆ. ಆ 50,000ವನ್ನು ತಾನು ಭರಿಸಬಲ್ಲೆ, ನನಗೆ ಪ್ರೀಮಿಯಂ ಕಡಿಮೆ ಆಗಬೇಕು ಅಂತ ಇರುವವರಿಗೆ ಇದು ಒಳ್ಳೆಯ ಒಂದು ವಿಷಯ. ಅದು 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 ಪ್ರಾಕ್ಟಿಕಲ್ ಸಹ. ನೋಡಿ, ಸಾಮಾನ್ಯ ವರ್ಗ, ಖಾಸಗಿ ಆಸ್ಪತ್ರೆಗೆ ಹೋಗುವ ವರ್ಗ 50,000ವನ್ನು ಭರಿಸಬಲ್ಲುದು. ಹೌದು ಅಲ್ವಾ? ಅವರಿಗೆ ಕಷ್ಟ ಆಗೋದು 5 ಲಕ್ಷ 10 ಲಕ್ಷ ಆದರೆ. ನಿಜ. 22-23 ಸಾವಿರಕ್ಕೆ ನಿಮಗೆ ಪಾಲಿಸಿ ಸಿಗ್ತದಲ್ಲ, ಕರೆಕ್ಟ್. 40% ಡಿಸ್ಕೌಂಟ್ ಸಿಗ್ತದೆ. ಈಗ ನಾನು ಅಲ್ಲಿ ನೋಡಿದ್ದೇನೆ, ಒಂದು 40% ಡಿಸ್ಕೌಂಟ್ ಪ್ರೀಮಿಯಮಲ್ಲಿ. 10,000 ಆಗುವಲ್ಲಿ 6,000 ಆಗೋದು. ಆ ಉಳಿತಾಯವನ್ನು ಡಿಡಕ್ಟಿಬಲ್ ತಕ್ಕೊಂಡು ಪಾಲಿಸಿಯನ್ನು ಮಾಡಬೇಕು. 30-40 ಸಾವಿರಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮಿಗೆ ಹೋಗಬಾರದು. ನಮ್ಮನ್ನು ಆರ್ಥಿಕವಾಗಿ ದೊಡ್ಡ ಕಷ್ಟಕ್ಕೆ ಈಡು ಮಾಡೋದಿಲ್ಲ. ಡಿಡಕ್ಟಿಬಲಲ್ಲಿ 1 ಲಕ್ಷ ಡಿಡಕ್ಟಿಬಲ್ ಇದೆ, 3 ಲಕ್ಷ ಪ್ರೀಮಿಯಂ ತುಂಬ ಕಡಿಮೆ ಆಗುತ್ತೆ. ಅದು ಬೇಡ ಅಂತ 50,000 ಡಿಡಕ್ಟಿಬಲ್ ತಗೊಂಡು ಹೋಗುವಂಥದ್ದು ಪ್ರೀಮಿಯಮನ್ನು ಕಡಿಮೆ ಮಾಡಲಿಕ್ಕೆ ಒಂದು ಒಳ್ಳೆಯ ಆಯ್ಕೆ. ಕರೆಕ್ಟ್. ಅದನ್ನು ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಡಿಡಕ್ಟಿಬಲ್ ತಗೊಂಡಿದ್ದೇನೆ. ಒಂದು ಕಡೆ ಪ್ರೀಮಿಯಂ ಕಾಸ್ಟ್ ಕಡಿಮೆ ಆಗುತ್ತೆ, ಇನ್ನೊಂದು ಕಡೆ ಅನಿವಾರ್ಯ ದೊಡ್ಡ ಕವರೇಜ್ ಸಿಗುತ್ತೆ.
ಬಹುಶಃ ನಂಗೆ ಅನ್ಸುತ್ತೆ ಈ ಡಿಡಕ್ಟಬಲ್ ಮೆಥಡ್ ಬಗ್ಗೆ ಸಾಕಷ್ಟು ನನಗೆ ಗೊತ್ತಿರ್ಲಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ನೋಡಿ, ಇದನ್ನು ಹೇಳೋದು ಅಪಾಯವೇ. ಈಗ ನಾವು ಡಿಡಕ್ಟಿಬಲ್ ಅಡ್ವೈಸ್ ಮಾಡ್ತೇವೆ, ನೀವು ನಮ್ಮ ಹತ್ರ ಪಾಲಿಸಿ ಮಾಡ್ತೀರಿ, ಆಗುದು ಬೇಡ. ನಾಳೆ 38,000 40,000 ಕ್ಲೈಮ್ ಬಂತು, ಇವರಿಗೆ ನಾವು ಹೇಳಿದ್ದೆಲ್ಲ ಮರ್ತೋಗಿರ್ತದೆ. 38,000 ಕ್ಲೈಮ್ ಬಂತು, ಕ್ಲೈಮ್ ಏನು ಸಿಕ್ಕಿಲ್ಲ ಅಂತ ಸಿಟ್ಟು ಬರ್ತದೆ. ಸೊ ನೀವು ಇದನ್ನು ಹೇಳುದು ಕಷ್ಟವೇ, ಹೇಳದಿರುವುದು ಕಷ್ಟವೇ. ನಾನಂತೂ ಪ್ರತಿಯೊಬ್ಬರಿಗೂ ಡಿಡಕ್ಟಿಬಲ್ ತಗೊಳ್ಳಿ, ಇದು ಒಳ್ಳೇದಂತಲೇ ಸಲಹೆ ಕೊಡ್ತೇನೆ. ಓಕೆ ಸರ್, ಈಗ ಈ ಡಿಡಕ್ಟಬಲ್ ಇನ್ಶೂರೆನ್ಸ್ ಬಗ್ಗೆ ನೀವು ಹೇಳಿದ್ರಿ, ಅದರ ಉಪಯೋಗ ಏನು, ಪ್ರೀಮಿಯಂ ಹೇಗೆ ಅಗ್ಗ ಆಗತ್ತೆ ಅನ್ನೋದು ನನಗೆ ಇದು ಇನ್ನೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀರಾ ಅಂತ. ನೋಡಿ, ನೀವು 10 ಲಕ್ಷದ ಪಾಲಿಸಿಯನ್ನು ನಮ್ಮ ಹತ್ರ ತಗೊಳ್ತೀರಿ. ಓಕೆ, ಉದಾಹರಣೆ ಹೇಳೋದು ನಾನು. ನಿಮಗೆ ಸಾಮಾನ್ಯವಾಗಿ ನಿಮ್ಮ ಪ್ರೀಮಿಯಮ್ 20,000 ಅಂತ ಇಟ್ಕೊಳ್ಳುವ. ನಾನು ಉದಾಹರಣೆ ಹೇಳೋದು, 20,000 ಪ್ರೀಮಿಯಂ ನಿಮಗೂ ನಿಮ್ಮ ಕುಟುಂಬ ಕೊಟ್ಟಾಗಿ, ಫ್ಯಾಮಿಲಿ ಫ್ಲೋಟರ್. ನೀವು ಡಿಡಕ್ಟಿಬಲ್ 50,000 ತಗೊಳ್ತೀನಿ ಅಂತ ಹೇಳಿದರೆ, ಪ್ರೀಮಿಯಂ ಕಡಿಮೆ ಆಗಬೇಕು ಅಂತ ಹೇಳಿದರೆ, ನಿಮ್ಮ ಪ್ರೀಮಿಯಂ 20,000 ಅಲ್ಲ, 12,000 ನಿಮಗೆ ಪ್ರೀಮಿಯಮ್. 8,000 40% ಡಿಸ್ಕೌಂಟ್, 8,000 ನಾವು ಬಿಡ್ತೇವೆ. 12,000ದಲ್ಲಿ ನಿಮಗೆ 10 ಲಕ್ಷದ ಪಾಲಿಸಿಯನ್ನು ನಾವು ಕೊಡ್ತೇವೆ. ಓಹೋ, ಆಯಿತು, ಬರಬಾರದು. ನಾಳೆ ಏನೋ ಒಂದು ಕ್ಲೈಮ್ ಬಂತು, 5 ಲಕ್ಷ ರೂಪಾಯಿ ಬಂತು. 4.5 ಲಕ್ಷ ರೂಪಾಯಿಯನ್ನು ಕಂಪನಿ ಕೊಡುತ್ತೆ, 50,000 ನೀವು ಕೈಯಿಂದ ಹಾಕ್ತೀರಿ, ವಿಷಯ ಮುಗೀತು. 50,000ಕ್ಕೆ ಮುಗಿದೋಯ್ತು. ಓ, ಅದೇ ಬರಬಾರದು. ಬಿಲ್ 50,000 ಬಂದರೆ 50,000 ನೀವು ಕೈಯಿಂದ ಹಾಕಬೇಕು. ಒಂದು ವರ್ಷದಲ್ಲಿ ಒಂದು ಬಿಲ್ಲು, ಪ್ರಥಮ ಬಿಲ್ಲು, ಒಂದು ವರ್ಷ ಅಂದರೆ 365 ದಿನ, 50,000 ಬಿಲ್ಲು ಬಂದರೆ ನಾವೇನು ಕೊಡೋದಿಲ್ಲ. ಒಮ್ಮೆ 50,000 ಆಯಿತು ಒಂದು ವರ್ಷದಲ್ಲಿ. ಜನವರಿಯಲ್ಲಿ ಪಾಲಿಸಿ ಮಾಡಿದರು, ಮಾರ್ಚಲ್ಲಿ 50,000 ಆಯಿತು, ಕಂಪನಿ ಏನೂ ಕೊಡೋದಿಲ್ಲ. ಜೂನಲ್ಲಿ 5,000 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋ, 5,000 ಕಂಪನಿ ಕೊಡುತ್ತೆ, ಯಾಕೆಂದರೆ 50,000 ದಾಟಿತು. ಓಕೆ, ಒಂದು ಸಲ 50,000 ದಾಟಿದರೆ ಮತ್ತೆ ಎಷ್ಟೇ ಬಿಲ್ ಆದರೂ ಅಪ್ ಟು ಸಮ್ ಎಶ್ಯೂರ್ಡ್ 10 ಲಕ್ಷ ತನಕ ಕಂಪನಿ ಕೊಡುತ್ತೆ. ಓ ಗ್ರೇಟ್, ಸಿಂಪಲ್. ಪ್ರತಿ ವರ್ಷ 50,000 ಆದರೆ ದುರ್ದೈವವಶಾತ್ ಪ್ರತಿ ವರ್ಷ ಅವನಿಗೆ ಇನ್ಶೂರೆನ್ಸಿಂದ ಏನೂ ಸಿಕ್ಕುವುದಿಲ್ಲ. ಅದೊಂದು ಸಣ್ಣ ರಿಸ್ಕ್ ಇದೆ ಅಂತ. ಅದೊಂದು ಸಣ್ಣ, ಪ್ರತಿ ವರ್ಷ 50,000 ಕೊಡಲೇಬೇಕು. ಓಕೆ, ಬಟ್ ಇನ್ ಕೇಸ್ ಗ್ರಾಚಾರ ಕೆಟ್ಟು ಏನಾದರೂ 50,000 ಜಾಸ್ತಿ ಬಂದ್ಬಿಟ್ರೆ, ಅಫ್ಕೋರ್ಸ್ ಅಂತ ಕಾಯಿಲೆಗಳು ಇದಾವೆ ಈಗ, ಖಂಡಿತ ಇದೆ. ಸೊ ಅಂತ ಸಂದರ್ಭದಲ್ಲಿ ಬಹಳ ಉಪಯುಕ್ತ ಆಗುತ್ತೆ. ಅಷ್ಟು ದೊಡ್ಡ ಕವರೇಜ್ ಬಹಳ ಕಡಿಮೆ ಖರ್ಚಿನಲ್ಲಿ ಸಿಗುತ್ತೆ. ಕೇವಲ 50,000 ರೂಪಾಯಿ ಸಿಗುತ್ತೆ 10 ಲಕ್ಷದವರೆಗೆ. ಹೌದು, 40% ಡಿಸ್ಕೌಂಟ್, ನಾನು ಆಗಲೇ ಹೇಳಿದಲ್ಲ, 40% ಡಿಸ್ಕೌಂಟ್ ಸಿಗುತ್ತೆ. ಕರೆಕ್ಟ್. ಸೊ ಹಾಗೆ ಇದು ಆಪ್ಟ್ ಮಾಡೋದು ಬಹಳ ಉತ್ತಮ ಅಂತ ನಾನು ಅದನ್ನು ಸಲಹೆ ಮಾಡ್ತೇನೆ, ಸಂಶಯವಿಲ್ಲ. ಇದು ಬೇರೆ ಬೇರೆ ಕಂಪನಿಯಲ್ಲಿ ಇದರಲ್ಲಿ ಸಣ್ಣ ಕ್ಲಾಸ್ ಇದೆ, ಬೇರೆ ಬೇರೆ ಇದೆ. ಕೆಲವು ಕಂಪನಿಗಳಲ್ಲಿ ಪ್ರತಿ ಬಿಲ್ಲಲ್ಲೂ 50,000 ಡಿಡಕ್ಟಿಬಲ್ ಇದೆ ನೋಡಿ. ಇದು ನಾನು ಹೇಳಿದ್ದು ಅಗ್ರಿಗೇಟ್ ಡಿಡಕ್ಟಿಬಲ್. ವರ್ಷದಲ್ಲಿ ಒಮ್ಮೆ 50,000 ದಾಟಿದ್ರೆ ಮತ್ತೆ ಎಷ್ಟಾದರೂ ಸಿಗುತ್ತೆ. ಕೆಲವು ಕಂಪನಿಯಲ್ಲಿ ಪ್ರತಿ ಬಿಲ್ಲಲ್ಲೂ 50,000 ಕಟ್ಟಿಂಗ್ ಇದೆ. ಇದು ಸೂಕ್ಷ್ಮ ವಿಷಯ. ಕರೆಕ್ಟ್. ಪ್ರತಿ ಬಿಲ್ಲಲ್ಲೂ 50,000 ಕಟ್ಟಿಂಗ್ ಆದರೆ ಅದು ನಾಟ್ ವರ್ತ್. ಕರೆಕ್ಟ್. ಸೊ ಫಸ್ಟ್ ಬಿಲ್ ಮಾತ್ರ ಆದರೆ ಆ ಡಿಡಕ್ಟಿಬಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಸೂಕ್ಷ್ಮವಾದ ಅಗತ್ಯವಾದ ವಿಷಯ. ಸೊ ಅದಕ್ಕೆ ವಿಮಾ ಸಲಹೆಗಾರರ ಸಲಹೆ ನಾನು ಆಗಲೇ ಹೇಳಿದ್ದು, ಒಳ್ಳೆಯ ಸರ್ವಿಸ್ ಕೊಡುವ, ಸತ್ಯ ಹೇಳುವ, ನಾಳೆ ಕೈಗೆ ಸಿಕ್ಕುವ, ಫೋನ್ ತೆಗೆಯುವ ವಿಮಾ ಏಜೆಂಟ್ ಆಗಬೇಕು. ಕರೆಕ್ಟ್. ಸೊ ಅಂತ ಏಜೆಂಟ್ರನ್ನ ನೋಡಿಕೊಂಡು ಪಡೆಯುವಂಥದ್ದು ಉತ್ತಮ. ಹೌದು. ಓಕೆ. ಸೊ ಸರ್, ಇವಾಗ ಈ ಕಾರ್ಪೊರೇಟ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಕೆಲವರು ಏನು ಹೇಳ್ತಾರೆ ಅಂದರೆ ಅದಿದ್ರೆ ಇದು ಬೇಕಾ ಅನ್ನುವಂಥದ್ದು. ಸೊ ಈ ಬಗ್ಗೆ ತಮ್ಮೊಂದು ಒಪಿನಿಯನ್. ಈಗ ಎಲ್ಲ ಕಂಪನಿಗಳು ಸಾಮಾನ್ಯವಾಗಿ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯಿಗಳಿಗೆ ಅವರು ಇನ್ಶೂರೆನ್ಸ್ ಕೊಡ್ತಾರೆ. ಅದರಲ್ಲಿ ಇನ್ಶೂರೆನ್ಸ್ ತನಗಿರುವಾಗ ಹೊರಗೆ ಇನ್ನೊಂದು ಇನ್ಶೂರೆನ್ಸ್ ತಗೊಳ್ಳೋದು ಬೇಡ, ರಿಟೈರ್ ಆದಮೇಲೆ ತಗೊಳ್ಳುವ, ಕೆಲಸ ಬಿಟ್ಟ ಮೇಲೆ ತಗೊಳ್ಳುವ ಅನ್ನೋ ಭಾವನೆ ಕೆಲವರ ಹತ್ರ ಇರ್ತದೆ. ಕರೆಕ್ಟ್. ನಾನು ಆಗಲೇ ಒಂದು ಮಾತು ಹೇಳಿದೆ, ಆರೋಗ್ಯವಾಗಿ ಇರುವವರೆಗೆ 75 ವರ್ಷ ತನಕ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ. ರಿಟೈರ್ ಆಯಿತು, ರಿಟೈರ್ ಆಗುವಕ್ಕಿಂತ ಸ್ವಲ್ಪ ಮುಂಚೆ ಏನಾದ್ರು ಸ್ವಲ್ಪ ಮೇಜರ್ ಆರೋಗ್ಯದ ಸಮಸ್ಯೆ ಬಂದಿದ್ದರೆ ಆಗಲೇ ನಾನು ಹೇಳಿದಾಗೆ ಪುನಃ ಹೊಸತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾನು ಅಲ್ಲಿ ಕಾರ್ಪೊರೇಟಲ್ಲಿ ಇರಲಿ ಇಲ್ಲದೇ ಇರಲಿ, ಆರೋಗ್ಯವಾಗಿರುವಾಗ ಹೊರಗಡೆ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಬೇಕು. ಕಾರ್ಪೊರೇಟಲ್ಲಿ ರಿಟೈರ್ ಆದಾಗ ಅದು ನಿಲ್ತದೆ, ಆ ಪಾಲಿಸಿ ಇರುವುದಿಲ್ಲ. ಮತ್ತೆ ಕೆಲವು ಕಂಪನಿಗಳಲ್ಲಿ ರಿಟೈರ್ ಆದ ಮೇಲೂ ಕೊಡ್ತೇನೆ ಅಂತ ಒಂದು ಮಾತಿರುತ್ತೆ, ಬಟ್ ಅದನ್ನು ಒಪ್ಪುದು ಬಿಡುದು, ಅದು ಗ್ರೂಪ್ ಇನ್ಶೂರೆನ್ಸ್. ನೀವು ಕಾರ್ಪೊರೇಟ್ ಕಂಪನಿಯಲ್ಲಿ ಇರೋದು ಗ್ರೂಪ್ ಇನ್ಶೂರೆನ್ಸ್. ರಿಟೈರ್ ಆದಮೇಲೆ ಇರುವಂಥದ್ದು ರಿಟೈಲ್ ಇನ್ಶೂರೆನ್ಸ್. ರಿಟೈಲ್ ಅಂದರೆ ಇಂಡಿವಿಜುವಲ್ ಇನ್ಶೂರೆನ್ಸ್. ಅದನ್ನು ಕೊಡೋದು ಬಿಡೋದು ಇನ್ಶೂರರಿಗೆ ಬಿಟ್ಟದ್ದು. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯ ಕಾರ್ಪೊರೇಟ್ ಇನ್ಶೂರೆನ್ಸ್, ಗ್ರೂಪ್ ಇನ್ಶೂರೆನ್ಸ್ ಇದೆ. ಇವರಿಗೆ ರಿಟೈರ್ ಆಗ್ತದೆ 60 ವರ್ಷ ಆಗುವಾಗ. ಅದನ್ನು ತಾನು ಮುಂದುವರಿಸಬೇಕೋ ಬೇಡೋ ಅನ್ನೋದು ಬಿಟ್ಟಂಥದ್ದು ಆ ಇನ್ಶೂರರಿಗೆ. ಐ ಮೀನ್
ಯಾವ ಕಂಪನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ತದೆ ಕಾರ್ಪೊರೇಟ್, ಐ ಮೀನ್ ನಿಮಗೆ HDFC ಯಲ್ಲಿ ಮಾಡ್ಬೋದು, ಟಾಟಾದಲ್ಲಿ ಮಾಡ್ಬೋದು, ICICI ಯಲ್ಲಿ ಮಾಡ್ಬೋದು, ಆ ಕಂಪನಿಗೆ ಬಿಟ್ಟದ್ದು ತಾನು ಮುಂದುವರಿಸ್ಬೇಕೋ ಬೇಡೋ ಅಂತ. ಅವರು ಮುಂದುವರಿಸಲೇ ಬೇಕಾಗಿಲ್ಲ. ಅದುವೇ ನೀವು ರಿಟೇಲ್ ಇನ್ಶೂರೆನ್ಸ್ ಮಾಡಿದರೆ ಲೈಫ್ ಟೈಮ್ ರಿನಿವಲ್ ಗ್ಯಾರಂಟಿ ಅಂತ ಒಂದು ಕೊಡ್ತಾರೆ ಅವರು. ನೀವು ಇವತ್ತು ಇನ್ಶೂರೆನ್ಸ್ ಮಾಡಿದರೆ ನೀವು ಜೀವದಲ್ಲಿ ಇರುವವರೆಗೆ ಅವರು ಅದನ್ನು ಮುಂದುವರಿಸ್ತೇನೆ ಅಂತ ಬರೆದು ಅದು ಅಗ್ರಿಮೆಂಟಲ್ಲಿ ಇದೆ. 75 ವರ್ಷಗಳ ಮಿತಿ ಕೂಡ ಮಿತಿ ಇಲ್ಲ, ಅವರು ಜೀವದಲ್ಲಿ ಇರುವವರೆಗೆ ಕೊಡ್ತಾರೆ. ಓಹೋ. ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ಆ ಕಂಡೀಷನ್ ಇಲ್ಲ, ಜೀವ ಇರೋ ತನಕ ಕೊಡ್ತಾರೆ. ಹಾಗಾಗಿ ಕಾರ್ಪೊರೇಟ್ ಇನ್ಶೂರೆನ್ಸ್ ಅಲ್ಲಿ ಇರುವವರು ಖಂಡಿತವಾಗ್ಲೂ ಹೊರಗಡೆ ಒಂದು ಇನ್ಶೂರೆನ್ಸ್ ಅನ್ನು ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದೇ ಕಂಪ್ನಿಯಲ್ಲಿ ಇವಾಗ ಯಾರು ಅನೇಕ ಮಂದಿ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, 58 ವರ್ಷವರೆಗೆ ಇರಲ್ಲ, ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಕೆಲವು ಕಂಪ್ನಿ ಇರ್ಬೋದು, ಇಲ್ಲದೂ ಇರ್ಬೋದು. ಸೊ ಹಾಗಾಗಿ ಆವಾಗ ಈ ರಿಟೇಲ್ ಇನ್ಶೂರೆನ್ಸ್ ಉಪಯೋಗ ಆಗತ್ತೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ಕೆಲವರು ಕಂಪನಿ ಬದಲಾಯಿಸ್ತಾ ಇರ್ತಾರೆ. ಹೌದು. ನನ್ನ ಒಂದು ಪರಿಚಯದವರ ಒಂದು ಉದಾಹರಣೆಯಲ್ಲಿ ತಂದೆ ತಾಯಿಗೆ ಒಬ್ಬಳೇ ಮಗಳಾಕೆ, ತಂದೆ ತಾಯಿಗೆ ಮಗಳ ಹೆಸರಲ್ಲಿ ಪಾಲಿಸಿ ಇತ್ತು, ತಂದೆ ತಾಯಿ ಇಬ್ಬರು ನಿವೃತ್ತರು. ಮಗಳು ಒಂದು ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಯಿಂದ ಚೇಂಜ್ ಮಾಡುವ 18 ದಿನಗಳ ಅವಧಿಯಲ್ಲಿ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ. ಮಗಳಿಗೆ ಆಕ್ಸಿಡೆಂಟ್ ಆಯಿತು, ಭಾಳ ದೊಡ್ಡ ಆಕ್ಸಿಡೆಂಟ್ ಆಯಿತು. ಅವರ ಲೈಫ್ ಟೈಮ್ ಸೇವಿಂಗ್ಸ್, ಜೀವಮಾನದ ಉಳಿತಾಯ ಸಂಪೂರ್ಣ ಖಾಲಿ ಆಯಿತು. ಹೊಸ ಹೆಲ್ತ್ ಇನ್ಶೂರೆನ್ಸ್ ಇನ್ನು ಸಿಗಲ್ಲ ಆಕೆಗೆ. ಇವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅಪ್ಪ ಅಮ್ಮನಿಗೆ, ಇವರಿಗೂ ಹೊಸ ಹೆಲ್ತ್ ಇನ್ಶೂರೆನ್ಸ್ ಸಿಗಲ್ಲ. ಓಹೋ. ಅವ್ರ ಫ್ಯಾಮಿಲಿಗೆ ಸಮಸ್ಯೆ, ಇಡೀ ಫ್ಯಾಮಿಲಿಗೆ ಸಮಸ್ಯೆ ಆಯಿತು. ಅವ್ರ ಹತ್ರ ಅವ್ರು ಬೇಡ ಅಂತ ಮಾಡಿರಲಿಲ್ಲ, ಹೊರಗಡೆ ಬೇಡ, ಕಾರ್ಪೊರೇಟ್ ಇದೆ, ಇನ್ನು ಹೊಸ ಕಂಪನಿಗೆ ಜಾಯ್ನ್ ಆಗ್ತಿದ್ದೇನೆ, ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ದುರದೃಷ್ಟವಶಾತ್ ಲಕ್ಷಕ್ಕೊಬ್ಬನಿಗೆ ಇರ್ಬೋದು, ಕೋಟಿಗೊಬ್ಬನಿಗೆ ಇರ್ಬೋದು. ಅದೇ ನಾನು ಆಗ್ಲೇ ಹೇಳಿದಲ್ಲ, ಇನ್ಶೂರೆನ್ಸ್ ಇರುವುದೇ ಅನ್ಫೋರ್ಸೀನ್, ಮುಂದೆ ಗೊತ್ತಿಲ್ಲದ ಸಂಗತಿ. ಗೊತ್ತಿದ್ದರೆ ನಾವು ಏನೇನೋ ಮಾಡೋದು. ಕರೆಕ್ಟ್. ಇವಾಗ ಇನ್ಶೂರೆನ್ಸ್ ಬಂದಾಗ, ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಈಗ ನೆಟ್ವರ್ಕ್ ಹಾಸ್ಪಿಟಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು, ಮಾತುಗಳು ಬಂದೇ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿಸಿದಾರರು ಏನೆಲ್ಲ ಅಂಶಗಳನ್ನು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೀರಾ ಅಂತ? ನೋಡಿ, ಇನ್ಶೂರೆನ್ಸಿನ ಕ್ಲೇಮ್ನಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್ ಮತ್ತು ನಾನ್ ನೆಟ್ವರ್ಕ್ ಹಾಸ್ಪಿಟಲ್. ಓಕೆ. ಈಗ ಒಬ್ಬರು ನಮ್ಮ ಹತ್ರ ಪಾಲಿಸಿಯನ್ನು ಮಾಡಿರ್ತಾರೆ, ಅವರಿಗೇನು ಹುಷಾರಿಲ್ಲದಾಗ್ತದೆ, ಅವರು ಆಸ್ಪತ್ರೆಗೆ ಹೋಗ್ತಾರೆ. ಆ ಆಸ್ಪತ್ರೆಯ ನೆಟ್ವರ್ಕ್ ಹಾಸ್ಪಿಟಲ್ ಆಗಿದ್ದರೆ, ಈಗ ನಾನು ಮಂಗಳೂರಿನ ಉದಾಹರಣೆ ಕೊಡ್ತೇನೆ, ನಾನು ದಕ್ಷಿಣ ಕನ್ನಡಿಗ. ಮಂಗಳೂರಲ್ಲಿ AG, KMC, ಫಾದರ್ ಮುಲ್ಲರ್ಸ್, ಏನಪೋಯ ಇವೆಲ್ಲ ನೆಟ್ವರ್ಕ್ ಹಾಸ್ಪಿಟಲ್ ಇದೆ ಅಂತ ಅಂದುಕೊಳ್ಳುವ. ಅವರು ಇದರ ಹೊರತಾಗಿ ಇನ್ನೊಂದು ಆಸ್ಪತ್ರೆಗೆ ಹೋದರು, ಮಂಗಳೂರು ನರ್ಸಿಂಗ್, ಉದಾಹರಣೆಗೆ ಮಂಗಳೂರು ನರ್ಸಿಂಗ್ ಹೋಮಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಇಟ್ಕೊಳ್ಳುವ. ಆವಾಗ ಅಲ್ಲಿ ಒಮ್ಮೆ ಬಿಲ್ಲನ್ನು ಪೂರ್ತಿ ಕಟ್ಟಬೇಕು. ಅದಕ್ಕೆ ಹೇಳೋದು ರೀಂಬರ್ಸ್ಮೆಂಟ್ ಅಂತ. ಅದನ್ನು ಮತ್ತೆ ಹೆಲ್ತ್ ಇನ್ಶೂರೆನ್ಸಿಗೆಲ್ಲ ದಾಖಲೆಗಳನ್ನ ಕೊಟ್ಟು ಗ್ರಾಹಕ ಕ್ಲೇಮ್ ಮಾಡಬೇಕು. ಅದು ಸ್ವಲ್ಪ ಕಷ್ಟದ ಪ್ರೊಸೀಜರ್ ಅದು. ನೆಟ್ವರ್ಕ್ ಆಸ್ಪತ್ರೆಗೆ ಹೋದರೆ, ಈಗ KMC ನೆಟ್ವರ್ಕ್ ಹಾಸ್ಪಿಟಲ್, ನೆಟ್ವರ್ಕ್ ಆಸ್ಪತ್ರೆಗೆ ಹೋದರೆ ಅವ್ರು ಹೋದಾಗೆ ಕೇಳ್ತಾರೆ, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಉಂಟಾ ಅಂತ. ಉಂಟು ಅಂತ ಹೇಳ್ತಾನೆ. ಪಾಲಿಸಿ ಕೊಡಬೇಕು ಅವರಿಗೆ, ಪಾಲಿಸಿ ವಿವರ ಮತ್ತು ಆಧಾರನ ಕೊಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ಈ ಪೇಷಂಟಿನ ಸಂಪೂರ್ಣ ವಿವರವನ್ನು ಅವರು ಕಳಿಸ್ತಾರೆ. ಅಲ್ಲಿಂದ ಅದು ಕ್ಯಾಶ್ಲೆಸ್ ಅಂತ ಹೇಳಿದರೆ ಬಿಲ್ಲನ್ನು ಪೂರ್ತಿಯಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಆಸ್ಪತ್ರೆಗೆ ಕೊಡುವ ವ್ಯವಹಾರಕ್ಕೆ ಕ್ಯಾಶ್ಲೆಸ್ ಅಂತ ಹೇಳೋದು. ನೆಟ್ವರ್ಕ್ ಹಾಸ್ಪಿಟಲ್ ಮತ್ತು ಕ್ಯಾಶ್ಲೆಸ್ ಒಂದೇ, ಅದು ಒಟ್ಟಿಗೆ ಒಂದೇ. ಓಕೆ. ಅದು ಸುಲಭ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಅದನ್ನೇ ಇಷ್ಟಪಡ್ತವೆ. ಮತ್ತೆ ಇನ್ನೊಂದು ಏನಂದ್ರೆ ಪಾಲಿಸಿದರಿಗೂ ಒಂದು ಅನುಕೂಲ. ಹೌದು. ಈಗ ಮುಂಚೆ ಅಲ್ಲಿ ಬಿಲ್ ಕಲೆಕ್ಟ್ ಮಾಡುವಂಥದ್ದು, ಆಮೇಲೆ ಅದಕ್ಕೆ ಪೇ ಮಾಡುವಂಥದ್ದು ಮುಂಚಿತವಾಗಿ, ನಂತರ ಆ ಒಂದು ಕಿಂಬರ್ಸಮ್ ಪ್ರಕ್ರಿಯೆಗಳು ಬೇಕಾಗಲ್ಲ. ಹೌದು. ಸೊ ಕಂಪನಿ ಅದನ್ನ ಡೈರೆಕ್ಟ್ ಆಗಿ ಆಸ್ಪತ್ರೆ ಜೊತೆ ವ್ಯವಹಾರ ಮಾಡಿಕೊಂಡು ತಗೊಳ್ಳುತ್ತೆ. ಹೌದು. ಮತ್ತು ಅವರು ಕಂಪನಿಗಳು ಸಹ ಕ್ಯಾಶ್ಲೆಸ್ ಅನ್ನೇ ಇಷ್ಟಪಡೋದು. ಯಾಕೆ ಕ್ಯಾಶ್ಲೆಸ್ ಅನ್ನೇ ಇಷ್ಟಪಡೋದು ಅಂತ ಹೇಳಿದ್ರೆ, ಅವರಿಗೆ ಈ ದೊಡ್ಡ ಕ್ಲೈಮ್ ಆದ್ರೆ, ದೊಡ್ಡ ಕಾಯಿಲೆ ಆದ್ರೆ, ಅವನಿಗೆ ಬೇಗ ಕ್ಲೈಮ್ ಬಂದಿದ್ರೆ ಅವರು ಇನ್ಸ್ಪೆಕ್ಷನ್ ತಂಡ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾರೆ ಆಸ್ಪತ್ರೆಗೆ, ಅಲ್ಲಿ ಅಡ್ಮಿಟ್ ಆದ ಹೌದಲ್ವಾ ಅಂತ ನೋಡ್ಲಿಕ್ಕೆ. ಯಾಕಂದ್ರೆ ಇದರಲ್ಲಿ ತುಂಬಾ ಮೋಸ ನಡೀತದೆ. ಬರೇ ಗ್ರಾಹಕರ ಪಾಯಿಂಟ್ ಇಂದ ನೋಡ್ತೇವೆ. ಆಸ್ಪತ್ರೆಗೆ ಹೋಗದೆ ಪೂರ್ತಿ ಬಿಲ್ ಅನ್ನ, ಇದು ನಾನ್ ನೆಟ್ವರ್ಕ್ ಅಲ್ಲಿ ಹೇಳೋದು ನಾನು, ರೀಂಬರ್ಸ್ಮೆಂಟ್ ಅಲ್ಲಿ ಬಿಲ್ ಅನ್ನ ಪ್ರೊಡ್ಯೂಸ್ ಮಾಡಿ ಕ್ಲೈಮ್ಗೆ ಪ್ರಯತ್ನ ಪಡುವಂತವು ಇದ್ದಾವೆ. ಕರೆಕ್ಟ್. ಆ ಥರ ಪ್ರಕರಣಗಳು ಸಾಕಷ್ಟಿದೆ. ಸುಳ್ಳು ಬ್ಯಾಂಡೇಜು, ಸುಳ್ಳು ರಿಪೋರ್ಟ್ಗಳು ಎಲ್ಲ ಮಾಡಿ. ಇದು ಕ್ಯಾಶ್ಲೆಸ್ ಆದರೆ, ಐ ಮೀನ್ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲಿ ಆದರೆ ಬರ್ತಾನಲ್ಲ ನೋಡ್ಲಿಕ್ಕೆ, ಅಡ್ಮಿಟ್ ಆದ ಹೌದಲ್ವ ಅಂತ. ಕರೆಕ್ಟ್. ಎಲ್ಲ ಕೇಸಲ್ಲಿ ಅವರು ಬರೋದಿಲ್ಲ. ದೊಡ್ಡ ಖರ್ಚಿನ, ದೊಡ್ಡ ಕ್ಲೈಮಿನ ವಿಷಯ ಮತ್ತು ಬೇಗ ಕ್ಲೈಮಿಗೆ ಬಂದಿದೆ ಅಂತಾದರೆ ಅವರು ಬರ್ತಾರೆ. ಸೊ ಕ್ಯಾಶ್ಲೆಸ್ ಆಗಿದ್ರೆ ಆ ಇನ್ಶೂರೆನ್ಸ್ ಕಂಪನಿ ಕೂಡ ಅನುಕೂಲ, ಇವರ ಕಡೆಯಿಂದ ವಂಚನೆ ಆಗುವಂತ ಚಾನ್ಸಸ್ ಕಡಿಮೆ. ಓಕೆ. ಸ್ವಲ್ಪ ಪಾರದರ್ಶಕವಾಗಿರುತ್ತದೆ, ಗ್ರಾಹಕನಿಗೂ ಒಳ್ಳೆಯದು. ಆದರೆ ತುಂಬಾ ಜನರಿಗೆ ಇದೊಂದು ಮಾತು ಕೇಳ್ತಾರೆ, ಇನ್ಶೂರೆನ್ಸ್ ಇದ್ರೆ ಪ್ರೀಮಿಯಂ ಜಾಸ್ತಿ, ಹೌದಾ ಅಂತ. ಇನ್ಶೂರೆನ್ಸ್ ಇದ್ರೆ
ಹಾಸ್ಪಿಟಲ್ ಬಿಲ್ಲು ಜಾಸ್ತಿ ಹೌದಾ ಅಂತ. ಕರೆಕ್ಟ್. ಇಲ್ಲ ಸರ್, ಅದು ನೋಡಿ, ಈಗ ಸಾಮಾನ್ಯವಾಗಿ ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ಆಸ್ಪತ್ರೆಗೂ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೂ ಒಂದು ಅಗ್ರಿಮೆಂಟ್ ಇರ್ತದೆ. ಈ ಟ್ರೀಟ್ಮೆಂಟಿಗೆ ಇಷ್ಟು, ಈ ರೂಮಿಗೆ ಇಷ್ಟು, ಈ ಸರ್ಜರಿಗೆ ಇಷ್ಟು ಅಂತ. ಆ ಪ್ರಕಾರವೇ ಆಗೋದದು. ಒಂದು ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಇರುವ ಕಾರಣಕ್ಕೆ ಒಂದು ಬಿಲ್ಲು, ಇಲ್ಲದವನಿಗೆ ಇನ್ನೊಂದು ಬಿಲ್ಲು ಅಂತದು ಅಷ್ಟೊಂದು ಸೂಕ್ತ ವಿಷಯ ಅಲ್ಲ ಅದು. ಕರೆಕ್ಟ್. ನನಗೆ ಇನ್ನೊಂದು ಪ್ರಶ್ನೆ ನೆನಪಾಯಿತು. ಇವಾಗ ನೀವು ಕವರೇಜ್ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರೇಜ್ ಯಾವುದಕ್ಕೆಲ್ಲ ಸಿಗುತ್ತೆ? ಈಗ ಕೊಠಡಿ ಬಾಡಿಗೆಗೆ ಸಿಗುತ್ತಾ ಅಥವಾ ಹೆಂಗಂತ? ಈಗ ಅವ್ರ ಜೊತೆ ಎಕ್ಸ್ಟ್ರಾ ರೂಮಿಗೆ ಅಥವಾ ಎ ಸಿಗೆ ಆ ಥರ ಏನಾದರೂ ಡಿಫ್ರೆಂಟೇಷನ್ ಇರುತ್ತೆ? ನೀವು ಪರಿಪೂರ್ಣವಾದ ಒಂದು ಸರಿಯಾದ ಹೆಲ್ತ್ ಇನ್ಶೂರೆನ್ಸನ್ನು ತಗೊಂಡ್ರೆ ರೂಮ್ ರೆಂಟ್ ಕ್ಯಾಪಿಂಗ್ ಇಲ್ಲದಿದೆ. ಯಾವ ರೂಮಿಗೆ ಬೇಕಾದ್ರೂ ಹೋಗ್ಬೋದು. ಪ್ರೈವೇಟ್ ರೂಮ್, ಎ ಸಿ ರೂಮಿಗೆ ಹೋಗ್ಬೋದು, ನಾನ್ ಎ ಸಿಗೆ ಹೋಗ್ಬೋದು, ಈ ಸೂಟಿಗೆ ಹೋಗ್ಬೋದು. ಅದರಲ್ಲಿ ಪ್ರೀಮಿಯಂ ಜಾಸ್ತಿ ಆಗ್ತದೆ. ಅಂದರೆ ಅವ್ರಿಗೆ ಎನಿ ರೂಮು ತಗೊಂಡ್ರೆ ಪ್ರೀಮಿಯಂ ಸ್ವಲ್ಪ ಕಾಸ್ಟ್ಲಿ. ಓಕೆ. ಈಗ ಸಾಮಾನ್ಯವಾಗಿ ಕವರೇಜ್ ಯಾವುದಕ್ಕೆಲ್ಲ ಸಿಗುತ್ತೆ ಅಂತ? ಡಾಕ್ಟರ್ ಫೀಸ್ ಇರ್ಬೋದು, ಆ ಥರ ಹೇಳಿದ್ರೆ ಯಾವುದೆಲ್ಲ? ಸರ್, ಕೆಲವು ಕಂಪನಿಗಳದ್ದು 100% ಆಫ್ ದ ಬಿಲ್. ಓಕೆ. ಬಿಲ್ಲಿನ ಮೇಲೆ ಅವರು ಕೊಡುವಂಥದ್ದು. ಓಕೆ. ಕೆಲವು ಕಂಪನಿಗಳದ್ದು ಅವ್ರು ಇದಕ್ಕಿಲ್ಲ, ಇದಕ್ಕಿಷ್ಟೇ, ಈ ಕಾಯಿಲೆಗೆ ಅರ್ಧ ಕೊಡೋದು. ಮಾಡರ್ನ್ ಟ್ರೀಟ್ಮೆಂಟಿಗೆ ನಿಮ್ಮ ರೋಬೋಟಿಕ್ಕು, ಆಮೇಲೆ ಕೆಲವು ಲಿಸ್ಟೆಡ್ ಚಿಕಿತ್ಸೆಗಳಿದೆ, ಇದಕ್ಕೆ ನಾನು ಅರ್ಧವೇ ಕೊಡೋದು, 40% ಕೊಡೋದು ಅನ್ನೋ ಕಂಡೀಷನ್ ಇದೆ. ಅದೇ ನಾನು ಆಗಲೇ ಹೇಳಿದಾಗ ಅದು ಪಾಲಿಸಿ ಕ್ಲಾಸ್. ಕರೆಕ್ಟ್. ಸೊ ಅದನ್ನು ಕರೆಕ್ಟಾಗಿ ಕರೆಕ್ಟಾಗಿ ತಿಳ್ಕೊಳ್ಳೋದು ತುಂಬ ಅಗತ್ಯ. ಕರೆಕ್ಟ್. ಕೆಲವು ಪಾಲಿಸಿಗಳು, ಕೆಲವು ಕಂಪನಿಗಳು ಅವ್ರು ಎಂಥದೇ ಆಗಲಿ ಅವ್ರು ಫುಲ್ ಬಿಲ್ಲನ್ನು ಕೊಡ್ತಾರೆ, 100% ಕೊಡ್ತಾರೆ. ಓಕೆ. ಅವರು ಕಟ್ ಮಾಡೋದಿಲ್ಲ. ಅದಕ್ಕೆ ಸಿರಿಂಜಿಗಿಲ್ಲ, ನೀಡಲಿಗಿಲ್ಲ, ಕಿಟ್ಟಿಗಿಲ್ಲ, ಆ ವಿಷಯ ಇಲ್ಲ, ಫುಲ್ ಕೊಡ್ತಾರೆ. ಅದೇ ಅದು ಕಂಪನಿ. ನಾನು ಆಗಲೇ ಹೇಳಿದೆ ನೋಡಿ, ಓಲ್ವೋ ಇದೆ, ಕೆಂಪು ಬಸ್ ಇದೆ, ರಾಜಹಂಸ ಇದೆ, ಅದು ಅದರ ಮೇಲೆ ಹೋಗುತ್ತೆ. ಸೊ ನೀವು ಹತ್ತೋ ಬಸ್ ಯಾವುದಂತ ಮುಂಚೆನೇ ತಿಳ್ಕೊಳ್ಬೇಕು. ಹೌದು, ತಿಳ್ಕೊಳ್ಬೇಕು. ಓಕೆ ಸರ್, ಇವಾಗ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಾಯಿತು, ಏನೋ ಒಂದು ಅವಘಡ ಆಯಿತು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಯಿತು, ಇಂಥ ಸಂದರ್ಭದಲ್ಲಿ ಈ ಕ್ಲೈಮ್ ಸೆಟಲ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ಯಾವಾಗ ಅವರಿಗೆ ಪರಿಹಾರ ಸಿಗುತ್ತೆ? ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಹೇಳ್ತೀರಾ ಅಂತ? ಈಗ ನಾವು ನೆಟ್ವರ್ಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು ಅಂತ ಇಟ್ಕೊಳ್ಳುವ. ಓಕೆ. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೂ ಆಸ್ಪತ್ರೆಗೂ ಒಪ್ಪಂದ ಇದೆ. ಅಡ್ಮಿಟ್ ಆದಾಗ ಅವರು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಇದೆ ಅಂತ ಮನೆಯವರು ಹೇಳ್ತಾರೆ. ಪಾಲಿಸಿ ಕಾಪಿಯನ್ನು ಕೊಡಬೇಕು. ಸಾಫ್ಟ್ ಕಾಪಿಗೆಲ್ಲ ಹಾರ್ಡ್ ಕಾಪಿಯನ್ನು ಬೇಡ, ಸಾಫ್ಟ್ ಕಾಪಿ ನಡೀತದೆ. ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಆಮೇಲೆ ಪೇಷಂಟಿಗೆಲ್ಲ ಪ್ರಶ್ನೆಗಳನ್ನು ಹಾಕ್ತಾರೆ. ಫಸ್ಟ್ ಕೇಳೋದೇ ಅವ್ರು ಏನಾರು ಔಷಧ ತಗೊಳ್ತಾ ಇದ್ದೀರಾ, ಇದಕ್ಕೆ ಮೊದಲೇನಾದ್ರು ಹುಷಾರಿಲ್ಲದೆ ಆಗಿತ್ತಾ, ಎಲ್ಲವನ್ನು ಕೇಳ್ತಾರೆ. ಅವರನ್ನು ಅಡ್ಮಿಟ್ ಎಲ್ಲ ಆಗ್ತದೆ. ರಿಪೋರ್ಟ್ಗಳು, ಈ ಎಲ್ಲ ರಿಪೋರ್ಟ್ಗಳು ಅವ ಏನು ಹೇಳಿದಾನೆ ಪೇಷಂಟ್ ಕಡೆಯವರು ಏನು ಹೇಳಿದ್ದಾರೆ, ಅದರಲ್ಲಿ ಅವರು ಮುಖ್ಯವಾಗಿ ಅದೇ ಪಾಸ್ಟ್ ಹಿಸ್ಟ್ರಿ ಇದೆಲ್ಲವನ್ನು ಅವರು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಇದಕ್ಕೆ ಅಪ್ಲೋಡ್ ಮಾಡ್ತಾರೆ, ಆ ಸೈಟಿಗೆ ಅಪ್ಲೋಡ್ ಮಾಡ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇದನ್ನು ಒಮ್ಮೆ ನೋಡ್ತದೆ. ಇದರಲ್ಲಿ ಏನಾದ್ರು ಮೋಸ ಇದೆಯಾ, ಏನಾದ್ರು ಅಡಗಿಸಿದಾರಾ, ಏನಿಲ್ಲ ಅಂತಾದರೆ ಅವರು ಅಪ್ರೂವಲ್ ಕೊಡ್ತಾರೆ. ನೀವು ಮುಂದುವರಿಸಿ ನಾವು ಬಿಲ್ ಕೊಡ್ತೇವೆ ಅಂತ, ಒಂದು ಪ್ರೀ ಅಪ್ರೂವಲ್ ಅಂತ. ಇವರೊಂದು ಎಸ್ಟಿಮೇಟ್ ಮಾಡಿರ್ತಾರೆ, ಇದಕ್ಕೆ ಇಷ್ಟು ಖರ್ಚಾಗ್ಬೋದು, ಇಷ್ಟು ಲಕ್ಷ ಆಗ್ಬೋದು ಅಂತ. ಅವರು ಅದನ್ನು ಅಪ್ರೂವ್ ಮಾಡ್ತಾರೆ. ಅದರಲ್ಲಿ ಒಂದು ಫುಲ್ ಅಪ್ರೂವ್ ಮಾಡೋದಿಲ್ಲ, ಅವರು ಒಂದು ಸ್ವಲ್ಪ ಅಪ್ರೂವ್ ಮಾಡ್ತಾರೆ. ಆಮೇಲೆ ಇವರು ಪ್ರತಿದಿನ ಎಲ್ಲ ರಿಪೋರ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಅವರಿಗೆ. ಅವರ ಅಪ್ರೂವಲನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಓಕೆ. ಆಮೇಲೆ ಕೊನೆಗೆ ಡಿಸ್ಚಾರ್ಜ್ ದಿವಸ ಡಿಸ್ಚಾರ್ಜ್ ಸಮ್ಮರಿ ಉಳಿದೆಲ್ಲ ಫೈನಲ್ ಬಿಲ್ಲು ಅವರಿಗೆ ಅಪ್ಲೋಡ್ ಆಗಿ 3 ಗಂಟೆ, ಅದಕ್ಕೆ ಅದು IRDA ಸಮಯ, 3 ಗಂಟೆ ಒಳಗೆ ಫೈನಲ್ ಬಿಲ್ ಸೆಟಲ್ ಮಾಡಬೇಕಂತ. 3 ಗಂಟೆಯಲ್ಲಿ ಅವರು ಫೈನಲ್ ಬಿಲ್ಲನ್ನು ಸೆಟಲ್ ಮಾಡ್ತಾರೆ. ಪೇಷಂಟ್ ಮನೆಗೆ ಹೋಗ್ಬೋದು. ಭಾಳ ಸುಲಭ ಇದೆ ಅಂತ. ಭಾಳ ಸುಲಭ ಇದೆ. ನೆಟ್ವರ್ಕ್ ಹಾಸ್ಪಿಟಲ್ ಕಷ್ಟ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಆಗಲೇ ನಾನು ಹೇಳಿದಾಗೆ ಹಾಸ್ಪಿಟಲಿಗೆ ಹೋಗ್ತಾರೆ. ತನಗೆ ಪಾಲಿಸಿ ಮಾಡುವಾಗ BP-ಗೆ ಮಾತ್ರೆ ಉಂಟು ಅಂತ ಹೇಳಿರುವುದಿಲ್ಲ, ಇಲ್ಲಿ BP-ಗೆ ಮಾತ್ರೆ ಉಂಟು ಅಂತ ಹೇಳ್ತಾರೆ. ಇವರು ಬರೀತಾರೆ. ಇದೇ ರಿಪೋರ್ಟ್ ಅಲ್ಲಿಗೆ ಹೋಗ್ತದೆ. ಕ್ಲೈಮ್ ಪುಸ್ತಕ ರಿಜೆಕ್ಟ್ ಆಗ್ತದೆ. ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಈ ಥರ ಯಾವ ರೀತಿ ಕಮ್ಯುನಿಕೇಶನ್ ಮಾಡಬೇಕನ್ನುವಂಥದ್ದು. ಓಕೆ. ಈಗ ಬೇಗ ಕ್ಲೈಮ್ ಬಂದರೆ, ಈಗ ಪಾಲಿಸಿ ಮಾಡಿ 3 ವರ್ಷದ ಒಳಗೆ ಎಲ್ಲ ಕ್ಲೈಮ್ ಬಂದುಬಿಟ್ರೆ ಅವಾಗ ಅವರು ತುಂಬ ಹುಡುಕ್ತಾರೆ, ಏನಾದರೂ ರೀಸನ್ ಇದೆಯಾ ರಿಜೆಕ್ಟ್ ಮಾಡಲಿಕ್ಕೆ ಅಂತ, ರೀಸನ್ ಇದೆಯಾ ಅಂತ. ಈಗ ಈ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲದೆ ಬೇರೆ ಕಡೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗಿದೆ, ಯಾಕಂದರೆ ನೆಟ್ವರ್ಕ್ ಹಾಸ್ಪಿಟಲ್ ಹತ್ತಿರ ಇಲ್ಲ ಏನೋ ಕಾರಣಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಪ್ರೊಸೀಜರ್ ಹೆಂಗಿರುತ್ತೆ? ಕೆಲವು ಕಂಪನಿಗಳಲ್ಲಿ ಹೇಗಿದೆ ಅಂತ ಹೇಳಿದರೆ ಸರ್, ಅಡ್ಮಿಟ್ ಆದ 24 ಗಂಟೆ ಒಳಗೆ ತನಗೆ ಹೇಳಬೇಕು, ಫೋನ್ ಮಾಡಿ. ಕ್ಲೈಮ್ ಇಂಟಿಮೇಷನ್ ಅಂತ ಹೇಳ್ತೇವೆ. ಅದು ಕ್ಲೈಮ್ ಇಂಟಿಮೇಷನ್ ಅಂತ ಹೇಳಿ ಅವರು, ಅದಕ್ಕೆ ಒಂದು ಫೋನ್ ನಂಬರ್ ಎಲ್ಲ ಇದೆ. ಪಾಲಿಸಿ ನಂಬರ್ ಕೇಳ್ತಾರೆ ಅವರು, ಯಾವ ಆಸ್ಪತ್ರೆ ಕೇಳ್ತಾರೆ,
ಅವರೊಂದು ಕ್ಲೇಮ್ ಇಂಟಿಮೇಷನ್ ನಂಬರ್ ಅಂತ ಕೊಡ್ತಾರೆ 24 ಗಂಟೆ ಒಳಗೆ. ಆಮೇಲೆ ಡಿಸ್ಚಾರ್ಜ್ ಆಗಿ 15 ದಿನದ ಒಳಗೆ ಉಳಿದ ಎಲ್ಲ ಫೈನಲ್ ಡಾಕ್ಯುಮೆಂಟನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ಸಬ್ಮಿಟ್ ಮಾಡಿ ಬಿಲ್ಲನ್ನು ತಗೊಳ್ಬೇಕು, ದುಡ್ಡನ್ನು ವಾಪಸ್ ತಗೊಳ್ಬೇಕು. ಒಮ್ಮೆ ಇವರಲ್ಲಿ ಪೇಮೆಂಟ್ ಮಾಡಿ ಬಂದಿರಬೇಕು. ಇದು ನಾನ್ ನೆಟ್ವರ್ಕ್ನ ವಿಷಯದಲ್ಲಿ. ಓಕೆ, ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಕ್ಲೈಮ್ ಸೆಟಲ್ಮೆಂಟ್ ಪ್ರೊಸೀಜರ್ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಪ್ರೀಮಿಯಂ ಕಾಸ್ಟ್ಲಿ ಆದಾಗ ಯಾವ ರೀತಿಯಲ್ಲಿ ಡಿಡಕ್ಟೇಬಲ್ ಇನ್ಶೂರೆನ್ಸನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.